ಇನ್ನು ಲೋಕಸಭೆಯಲ್ಲಿ ಪರೀಕ್ಷಾ ಬಿಲ್ ಗೆಲ್ಲಿಸುವುದಕ್ಕೆ ಮೋದಿ ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಬಿಲ್ ಬಗ್ಗೆ ಚರ್ಚಿಸುವುದಕ್ಕೆ ಎನ್ಡಿಎ ಯುವ ಸಂಸದರಿಗೆ ಮುಂದಾಳತ್ವ ವಹಿಸಿದೆ. ವಿಪಕ್ಷಗಳ ಮೇಲೆಯೇ ಯುವ ನಾಯಕರನ್ನ ಬಿಟ್ಟಿದ್ದು ಭಾಷಣಕಾರರ ಪಟ್ಟಿಯಲ್ಲಿ ಬಾನ್ಸೂರಿ ಸ್ವರಾಜ್, ಶ್ರೀಕಾಂತ್ ಶಿಂದೆ, ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ, ಅನುಪ್ರಿಯಾ ಪಟೇಲ್, ಟಿಡಿಪಿಯ ಲವ್ ಶ್ರೀಕೃಷ್ಣ ದೇವರಾಯಲು ಕೂಡ ಇರ್ತಾರೆ. ದೇಶದ ಜೆನ್ಸಿಗಳ ಜೊತೆ ಚರ್ಚೆಗೆ ಮೋದಿ ಹೊಸ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ಹಾಗಾದ್ರೆ ಯಾವೆಲ್ಲ ಅಕ್ರಮಗಳು ಕಾಯ್ದೆ ಅಡಿ ಬರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಪ್ರಶ್ನೆ ಪತ್ರಿಕೆ ಅಥವಾ ಉತ್ತರ ಪತ್ರಿಕೆಗಳನ್ನು ಮೊದಲೇ ಸೋರಿಕೆ ಮಾಡೋದು, OMR ಶೀಟ್ಗಳನ್ನು ತಿದ್ದಿ ಎಡಿಟ್ ಮಾಡೋದು, ನಕಲಿ ವೆಬ್ಸೈಟ್ಗಳನ್ನು ಸೃಷ್ಟಿಸೋದು, ನಕಲಿ ಪ್ರವೇಶ ಪತ್ರ ನೀಡ್ತಕ್ಕಂಥದ್ದು, ಕಂಪ್ಯೂಟರ್ ನೆಟ್ವರ್ಕ್ ಹಾಗೂ ಪರೀಕ್ಷಾ ಬೋರ್ಡ್ ಹ್ಯಾಕ್ ಮಾಡೋದು. ಈ ಅಕ್ರಮಗಳು ಈ ಕಾಯ್ದೆ ಅಡಿ ಬರುತ್ತೆ. ವಿಪಕ್ಷಗಳ ಮೇಲೆ ಈಗ ಯುವ ನಾಯಕರನ್ನ NDA ಬಿಟ್ಟಿದೆ ಅಂತಲೇ ಹೇಳಬಹುದು. ಇದು ಮೋದಿ ಸರ್ಕಾರದ ಒಂದು ಬ್ರಹ್ಮಾಸ್ತ್ರ. ಮೋದಿ ಒಂದು ಹೊಸ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ದೇಶದ ಜೆನ್ಸಿಗಳ ಜೊತೆ ಚರ್ಚೆಗೆ ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನು, ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದಾರೆ. ಯುವ ಸಂಸದರಿಗೆ ಮುಂದಾಳತ್ವ ವಹಿಸಿದೆ NDA. ನೀಟ್ ಲೀಕಾಸುರರ ಮೇಲೆ ಮೋದಿ ಸರ್ಕಾರ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ನಕಲಿ ವೆಬ್ಸೈಟ್ಗಳನ್ನು ಸೃಷ್ಟಿಸುವುದು, ನಕಲಿ ಪ್ರವೇಶ ಪತ್ರ ನೀಡತಕ್ಕಂಥದ್ದು, ಕಂಪ್ಯೂಟರ್ ನೆಟ್ವರ್ಕ್ ಹಾಗೂ ಪರೀಕ್ಷಾ ಬೋರ್ಡ್ ಹ್ಯಾಕ್ ಮಾಡುವಂಥದ್ದು, ಪ್ರಶ್ನೆ ಪತ್ರಿಕೆ ಅಥವಾ ಉತ್ತರ ಪತ್ರಿಕೆಗಳನ್ನು ಮೊದಲೇ ಸೋರಿಕೆ ಮಾಡುವಂಥದ್ದು, OMR ಶೀಟ್ಗಳನ್ನು ತಿದ್ದಿ ಅದನ್ನು ಎಡಿಟ್ ಮಾಡುವಂಥದ್ದು, ನಕಲಿ ವೆಬ್ಸೈಟ್ಗಳನ್ನು ಸೃಷ್ಟಿಸೋದು. ಆಗಲೇ ಹೇಳಿದಾಗೆ ಈ ಅಕ್ರಮಗಳು ಈ ಕಾಯ್ದೆ ಅಡಿ ಬರುತ್ತೆ. ಸೊ ಈಗ ಮೋದಿಯವರ ಪ್ಲಾನ್ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ. ಇನ್ನು ಲೋಕಸಭೆ ಬಲ ಅದನ್ನು ನೋಡೋದಾದ್ರೆ, NDA ಸದ್ಯದ ಬಲ 292 ಇದೆ. ಇನ್ನು TMC ಬಂಡಾಯ ಸಂಸದರು 20, ಶಿವಸೇನಾ ಅಂದರೆ UBT ಸಂಸದರು 6, DMK ಸಂಸದರು ಬೆಂಬಲಿಸಿದ್ರೆ 22 ಆಗುತ್ತೆ. ಈ ರೀತಿಯ ಒಂದು ಬಲಾಬಲವನ್ನು ನಾವು ಗಮನಿಸಬಹುದು. ಲೋಕಸಭೆ ಬಲಾಬಲ ಇದು. ಒಟ್ಟಿನಲ್ಲಿ ಈಗ ಮೋದಿ ಸರ್ಕಾರ ಬ್ರಹ್ಮಾಸ್ತ್ರ ಪ್ರಯೋಗಿಸೋದಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ದೇಶದ ಜೆನ್ಸಿಗಳ ಜೊತೆ ಚರ್ಚೆಗೆ ಹೊಸ ಅಸ್ತ್ರ ಪ್ರಯೋಗ ಕೂಡ ಮಾಡಿಕೊಂಡಿದೆ. ಸೊ ಕಾದು ನೋಡಬೇಕಾಗಿದೆ. ರಾಜ್ಯಸಭೆಯಲ್ಲಿ ವಿಪಕ್ಷಗಳ ಗದ್ದಲದ ನಡುವೆ ಕೇಂದ್ರ ಸಚಿವ ನಿತ್ಯಾನಂದ ರೈ ಒಂದೇ ಮಾತರಂ ಮಸೂದೆ ಮಂಡಿಸಿದರು. ಇವತ್ತು ಲೋಕಸಭೆಯಲ್ಲಿ ಒಂದೇ ಮಾತರಂ ವಿಧೇಯಕ ಮಂಡಿಸುವುದಕ್ಕೆ ಕೇಂದ್ರ ಸರ್ಕಾರ ಪ್ಲಾನ್ ಅನ್ನು ಮಾಡ್ಕೊಂಡಿದೆ. 6 ದಿನಗಳಿಂದ ಉಭಯ ಸದನಗಳಲ್ಲಿ ಗದ್ದಲ, ಗಲಾಟೆ, ಕೋಲಾಹಲದ ನಡುವೆ ಸಂಸತ್ ಮುಂದೂಡಲ್ಪಟ್ಟಿದೆ. ಇಂದಾದರೂ ಒಂದೇ ಮಾತರಂ ವಿಧೇಯಕ ಮಂಡನೆ ಆಗತ್ತಾ ಅನ್ನುವಂಥ ಒಂದು ಕುತೂಹಲವನ್ನು ಕೆರಳಿಸಿದೆ. ಇಷ್ಟು ದಿನಗಳ ಕಾಲ ಬರೀ ಗದ್ದಲ, ಕೋಲಾಹಲ, ಗಲಾಟೆ, ಧರಣಿ ಇದರಲ್ಲೇ ವ್ಯರ್ಥ ಆಗ್ಬಿಟ್ಟಿತ್ತು ಒಂದು ಕಲಾಪ. ಈಗಲಾದರೂ ಈ ಒಂದೇ ಮಾತರಂ ವಿಚಾರವಾಗಿ ಒಂದೇ ಮಾತರಂಗೆ ರಾಷ್ಟ್ರಗೀತೆ ಸ್ಥಾನಮಾನ ನೀಡೋದಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಇವತ್ತಾದರೂ ಅದು ಸರಿಯಾದ ರೀತಿಯಲ್ಲಿ ನಡೆಯುತ್ತಾ? ಒಂದೇ ಮಾತರಂ ಅವಮಾನ ಮಾಡಿದರೆ ಕ್ರಿಮಿನಲ್ ಶಿಕ್ಷೆ ಆಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಕೂಡ ಇರುತ್ತೆ. ಒಂದೇ ಮಾತರಂ ಗೀತೆಯ 150ನೇ ವಾರ್ಷಿಕೋತ್ಸವ ಅಂಗವಾಗಿ ಈ ರೀತಿಯ ಒಂದು ನಿಯಮವನ್ನು ಜಾರಿಗೆ ತರಲಾಗಿದೆ. ಒಂದೇ ಮಾತರಂಗೂ ಕಾನೂನು ರಕ್ಷಣೆ ತರೋದಕ್ಕೆ ಎಲ್ಲ ರೀತಿಯ ಒಂದು
ಚಿಂತನೆ ನಡೆದಿದೆ. 1971 ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ಕಾಯ್ದೆಗೆ ತಿದ್ದುಪಡಿ ಪ್ರಸ್ತಾಪ ಆಗಿದೆ. ಒಂದೇ ಮಾತರಂಗೆ ವಿಶೇಷ ಕಾನೂನು ರಕ್ಷಣೆ ನೀಡತಕ್ಕಂಥ ಪ್ರಸ್ತಾವ. ಮಸೂದೆ ಅಂಗೀಕಾರ ಆದರೆ ಹೊಸ ನಿಯಮಗಳು ಜಾರಿಯಾಗ್ತವೆ. ಅವಮಾನ ಮಾಡಿದರೆ ಕ್ರಿಮಿನಲ್ ಶಿಕ್ಷೆ ವಿಧಿಸ್ತಕ್ಕಂಥ ಪ್ರಸ್ತಾಪ. 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಹಾಗೂ ದಂಡದ ಅವಕಾಶ ಕೂಡ ಇರುತ್ತೆ. ಒಂದೇ ಮಾತರಂ 150ನೇ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಪ್ರಸ್ತಾವಿತ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇವು ಪ್ರಸ್ತಾಪಿತ ನಿಯಮಗಳಾಗಿದ್ದು ಸಂಬಂಧಿತ ಮಸೂದೆ ಕಾನೂನಾಗಿ ಜಾರಿಯಾದ ಬಳಿಕವೇ ಅಂತಿಮವಾಗಿ ಇದು ಅನ್ವಯ ಆಗುತ್ತೆ. ಇನ್ನು ಪ್ರಸ್ತಾಪಿತ ಮಾರ್ಗಸೂಚಿಗಳು ಏನು ಅನ್ನೋದನ್ನು ಕೂಡ ನಾವು ಗಮನಿಸೋದಾದರೆ, ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಒಂದೇ ಮಾತರಂ ಗಾಯನಕ್ಕೆ ಪ್ರಸ್ತಾಪ ನೀಡಲಾಗಿದೆ. ಅಧಿಕೃತ ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಹಾಡಬೇಕು. ಈ ಹಾಡನ್ನು ಒಂದೇ ಮಾತರಂನ ಎಲ್ಲ 6 ಚರಣಗಳನ್ನು ಕೂಡ ಹಾಡುವ ಶಿಫಾರಸ್ಸಿರುತ್ತೆ. ಸಂಪೂರ್ಣ ಗಾಯನಕ್ಕೆ ಸುಮಾರು 3 ನಿಮಿಷದಿಂದ 10 ಸೆಕೆಂಡ್ 3 ನಿಮಿಷ 10 ಸೆಕೆಂಡ್ ಸಮಯ ತೆಗೆದುಕೊಳ್ಳುತ್ತೆ. ಗಾಯನದ ವೇಳೆ ಎಲ್ಲರೂ ಸಾವಧಾನ ಭಂಗಿಯಲ್ಲಿ ನಿಲ್ತಕ್ಕಂಥ ಸೂಚನೆ ಇದೆ. ಶಾಲೆಯಲ್ಲಿ ಪ್ರಾರ್ಥನೆಗೂ ಮುನ್ನ ಒಂದೇ ಮಾತರಂ ಹಾಡುವ ಪ್ರಸ್ತಾಪ ಇದಾಗಿದೆ. ಈ ಮಾರ್ಗಸೂಚಿಗಳು ಪ್ರಸ್ತಾಪಿತವಾಗಿದ್ದು ಸಂಬಂಧಿತ ಮಸೂದೆಗೆ ಸಂಸತ್ತಿನ ಅನುಮೋದನೆ ಹಾಗೂ ಅಧಿಕೃತ ಜಾರಿಯ ನಂತರವೇ ಅಂತಿಮ ನಿಯಮಗಳು ಆಗ್ತವೆ. ಸೊ ಈಗ ಜನಗಣಮನ ಶುರು ಮಾಡಬೇಕಾದ್ರೆ ಯಾವ ರೀತಿ ಸಾವಧಾನವಾಗಿ ನಾವು ನಿಂತು ಶ್ರದ್ಧಾಭಕ್ತಿಯಿಂದ ನಾವು ಅದಕ್ಕೆ ಗೌರವ ಕೊಡ್ತಾ ಇದ್ವೋ, ಅದೇ ರೀತಿ ಒಂದೇ ಮಾತರಂಗೂ ಕೂಡ ಅದೇ ರೀತಿಯ ಒಂದು ಗೌರವವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ರೀತಿಯ ಒಂದು ವಿಚಾರವನ್ನು ಜಾರಿಗೆ ತರಲಾಗಿದೆ.